ಮೇಡಮ್ ಈಗ ಗೌರ್ಮೆಂಟ್ ಇಂದ ಎಕ್ಸಾಮ್ ಫೀನ ಜಾಸ್ತಿ ಮಾಡೋದಕ್ಕೆ ಚರ್ಚೆ ಆಗ್ತಾ ಇದೆ. ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಓಕೆ, ಇವಾಗ ಸೆಕೆಂಡ್ ಪಿ ಯು ಬೋರ್ಡ್ ಎಕ್ಸಾಮ್ಸ್ ಅಂದರೆ ಮಕ್ಕಳು ಗವರ್ನಮೆಂಟ್ ಸ್ಕೂಲಲ್ಲಿ ಓದ್ತಾ ಇರೋ ಎಲ್ಲ ಮಕ್ಕಳು ಅವ್ರ ಆರ್ಥಿಕ ಪರಿಸ್ಥಿತಿ ಎಲ್ಲ ಅವ್ರ ತಕ್ಕಟ್ಟಾಗೆ ಅವರು ಗೌರ್ನಮೆಂಟ್ ಶಿಕ್ಷಣ ತೊಗೊತಾ ಇರ್ತಾರೆ. ಅದರಲ್ಲಿ ಈ ಥರ ಎಕ್ಸಾಮ್ ಫೀಸ್ಗಳೆಲ್ಲ ಜಾಸ್ತಿ ಮಾಡ್ತಾ ಹೋಗ್ತಾ ಇದ್ದರೆ ಅವರು ಆಮೇಲೆ ಎಜುಕೇಷನ್ನ ಬ್ಯಾಕ್ಔಟ್ ಮಾಡಬೇಕಾಗುತ್ತೆ. ಸೊ ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಅಲ್ಸೆ, ಏನೇ ಪ್ರಾಬ್ಲಮ್ ಇಲ್ಲಿ ವ್ಯಾಲ್ಯೂಯೇಷನಲ್ಲಿ ಬರೋ ಟೈಮಲ್ಲಿ ನೀವು ಟೀಚರ್ಸ್ಗೆ ಸ್ಯಾಲ್ರಿ ಕೊಡ್ತಾ ಇಲ್ವಾ, ಅದು ಗವರ್ನಮೆಂಟ್ ಹೆಡ್ಡೇಕು. ನಾವು ಎಷ್ಟು ಕೊಡೋಕ್ಕಾಗುತ್ತೆ, ಮಕ್ಕಳನ್ನ ಎಷ್ಟು ಓದ್ಸೋಕ್ಕಾಗುತ್ತೆ, ನಾವು ಅಷ್ಟೇ ಮಾಡೋಕ್ಕಾಗ್ತಾ ಇದ್ದಾರೆ ಪೇರೆಂಟ್ಸ್ ಎಲ್ಲ. ಸೊ ವಾಟ್ ಐಮ್ ಟ್ರೈಂಗ್ ಟು ಸೇ ಅಂದರೆ, ಗವರ್ನಮೆಂಟ್ ಹತ್ರ ದುಡ್ಡಿಲ್ಲ ಅಂತ ಪ್ರತಿ ಸರಿ ನಮ್ಮ ಹತ್ರ ಬಂದು ನೀವು ಹಾಕಿ ಮಕ್ಕಳಿಗೆ ಇದು ಮಾಡಬೇಕು ಅದು ಮಾಡಬೇಕು ದಟ್ ಈಸ್ ನಾಟ್ ಫೇರ್ ಅನಫ್, ರೈಟ್? ಸೊ ಇದೇನೇ ಇದ್ರೂ ಕೂಡ ಇದು ಗವರ್ನಮೆಂಟ್ ಪ್ರಾಬ್ಲಮ್ ಮ್ಯಾಮ್. ಸೊ ವಿ ಆರ್ ನಾಟ್ ರೆಡಿ ಫಾರ್ ದಿಸ್. ಆ್ಯಂಡ್ ನಮ್ಮ ಹತ್ರನೂ ಅಷ್ಟು ದುಡ್ಡು ಇರೋದಿಲ್ಲ, ಮಕ್ಕಳನ್ನ ಓದ್ಸೋಕ್ಕೆ ನಮಗೆ ತುಂಬ ಕಷ್ಟ ಆಗೋಗಿದೆ ಇವಾಗ. ಆ್ಯಂಡ್ ಎಕ್ಸಾಮ್ ಫೀಸು ಮತ್ತೆ ಮತ್ತೆ ಜಾಸ್ತಿ ಮಾಡ್ತಾ ಹೋಗ್ತಾ ಇದ್ದರೆ ಎಲ್ಲದರಲ್ಲೂ ಜಾಸ್ತಿ ಆಗ್ತಾ ಇದೆ. ಈ ನಾಟ್ ಓನ್ಲಿ ದ ಎಕ್ಸಾಮ್ ಫೀಸ್, ಎಲ್ಲದರಲ್ಲೂ ಜಾಸ್ತಿ ಮಾಡ್ತಾನೆ ಇದ್ದೀರಾ. ಆ್ಯಂಡ್ ಇದಕ್ಕೂ ಬಂದಿದ್ದೀರಾ ನೀವು ಇವಾಗ ಎಕ್ಸಾಮ್ ಫೀಸು ಅಂತ, ಅದು ನಮಗೆ ತುಂಬ ಕಷ್ಟ ಆಗುತ್ತೆ ಮ್ಯಾಮ್. ಮಾಡಬಾರ್ದು ಅಂತ ಮಾಡಬಾರ್ದು, ಆ್ಯಕ್ಚುಲಿ ನೋ. ಗವರ್ನಮೆಂಟ್ ಸ್ಕೂಲ್ಗಂತ ಕಳಿಸೋದೇ ನಾವು ಏನಕ್ಕೆ? ನಮ್ಮ ಆರ್ಥಿಕ ಪರಿಸ್ಥಿತಿ ತುಂಬ ಕಮ್ಮಿ ಇರೋದಕ್ಕೆ ನಾವು ಕಳಿಸ್ತಾ ಇದ್ದೀವಿ. ಅದರಲ್ಲೂ ನೀವು ಪ್ರತಿ ಸರಿ ಹಿಂಗೆ ಅಂತ ಮಾಡ್ತಾ ಹೋಗ್ತಾ ಇದ್ದರೆ ನಾವು ಶಿಕ್ಷಣ ಹೆಂಗೆ ಕೊಡೋಕ್ಕಾಗುತ್ತೆ ಅವ್ರುಗಳಿಗೆ? ನಿಮ್ಮ ಹೆಸರು? ನನ್ನ ಹೆಸರು ಪ್ರಿಯಾಂಕಾ.